ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಪ್ರಭಾವಿಗಳಿಗೆ ಜಲಕ್ರೀಡೋತ್ಸವ ಆಯೋಜನೆ, ಕೆಳ್ಳಂಬಳ್ಳಿ ಶಿವಕುಮಾರ್ ಆರೋಪ. ಚಾಮರಾಜನಗರ ತಾಲೂಕಿನ ಅಟ್ಟುಗುಳಿಪುರ ಗ್ರಾಮದಲ್ಲಿರುವ ಸುವರ್ಣಾವತಿ ಜಲಾಶಯದಲ್ಲಿ ಹಮ್ಮಿಕೊಳ್ಳಲಾಗಿರುವ 2 ದಿನಗಳ ಜಲಸಾಹಸ ಕ್ರೀಡೋತ್ಸವವನ್ನು ಜಲಾಶಯಕ್ಕೆ ದೀಪಾರತಿ ಮಾಡುವ ಮೂಲಕ NSIL ಅಧ್ಯಕ್ಷ ಹಾಗೂ ಶಾಸಕ ಸಿ ಪುಟ್ಟರಂಗಶೆಟ್ಟಿ ಅವರು ಗುರುವಾರ ಚಾಲನೆ ನೀಡಿದರು. ಯುವಕರು ಹಾಗೂ ಸಾರ್ವಜನಿಕರನ್ನು ಕ್ರೀಡೆಗೆ ಉತ್ತೇಜಿಸುವ ಸಲುವಾಗಿ ಸುವರ್ಣಾವತಿ ಜಲಾಶಯದಲ್ಲಿ ಆರಂಭವಾದ ಜಲಸಾಹಸ ಕ್ರೀಡೋತ್ಸವ ಯುವಕರು ಹಾಗೂ ಸಾರ್ವಜನಿಕರನ್ನು ಕ್ರೀಡೆಗೆ ಉತ್ತೇಜಿಸುವ ಸಲುವಾಗಿ ಆರಂಭವಾದ ಜಲಸಾಹಸ ಕ್ರೀಡೋತ್ಸವ ಪ್ರಭಾವಿಗಳಿಗೆ ಮತ್ತು ಉಳ್ಳವರಿಗೆ ಮಾತ್ರ ಆಯೋಜನೆ ಮಾಡಿ ಕಾಟಾಚಾರಕ್ಕೆ ಮಾಡುತ್ತಿದ್ದಾರೆ ಎಂದು ಯುವ ಮುಖಂಡ ಕೆಲ್ಲಂಬಳ್ಳಿ ಶಿವಕುಮಾರ್ ಆರೋಪ ಮಾಡಿದ್ದಾರೆ. ತಾಲೂಕಿನ ಅಟ್ಟುಗೂಳಿಪುರ ಗ್ರಾಮದಲ್ಲಿರುವ ಸುವರ್ಣಾವತಿ ಜಲಾಶಯದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಹೊಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಬೆಂಗಳೂರಿನ ಜನರಲ್ ತಿಮ್ಮಯ್ಯ ರಾಷ್ಟ್ರೀಯ ಸಾಹಸ ಅಕಾಡೆಮಿ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗುತ್ತಿರುವ 2 ದಿನಗಳ ಜಲಸಾಹಸ ಕ್ರೀಡೋತ್ಸವದಲ್ಲಿ ಮೊದಲ ದಿನ ತಿಂಡಿ ಊಟ ನೀಡಿ ಎಲ್ಲರನ್ನೂ ರಂಜಿಸಿ 2ನೇ ದಿನ ಶುಕ್ರವಾರ ಸುಮ್ಮನೆ ಕಾಲಹರಣ ಮಾಡಿ ಜಿಲ್ಲೆಯ ಯುವಕರಿಗೆ ಅನ್ಯಾಯ ಮಾಡಿದ್ದಾರೆ. ಹಾಗಾಗಿ ಜಿಲ್ಲಾಡಳಿತ ಆಯೋಜಕರ ಮೇಲೆ ಕ್ರಮ ಜರುಗಿಸಿ ಯುವಕರಿಗೆ ಹಾಗೂ ಜಿಲ್ಲೆಯ ಜನತೆಗೆ ನ್ಯಾಯ ಸಿಗುವಂತೆ ಮಾಡಿ ಎಂದು ಒತ್ತಾಯಿಸಿದರು. ವರದಿ ಗೂಳಿಪುರ, ಮಣಿಕಂಠ ನಾಯಕ್, ಚಾಮರಾಜನಗರ. ಕೃಷಿ ಕಾಲೇಜ್ ಆಗಿ ಮುಗೀತು, ಬೇಗ ಬೇಗ ಮುಗಿಸ್ಬಿಡಿ. ನೆಕ್ಸ್ಟ್ ಕ್ಲಾಸ್ 3:30 ದಯವಿಟ್ಟು ಮುಗಿಸಿ. ಅರ್ಧ ಗಂಟೆ ಮಾತ್ರ ಬೇಕಿರೋದು. ಇವತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ಜಿಲ್ಲಾ ಮಟ್ಟದ ಜಲ ಉತ್ಸವ ಕ್ರೀಡಾಕೂಟ, ಸಾಹಸ ಕ್ರೀಡಾಕೂಟ ಅಂತ ಇಟ್ಬಿಟ್ಟು ಚಾಮರಾಜನಗರ ಜಿಲ್ಲಾ ಆಡಳಿತಕ್ಕೆ ಮಂಕ್ ಬುದ್ಧಿ ಎರಚ್ತಾ ಇದ್ದಾರೆ. ದಯವಿಟ್ಟು ಈ ಕ್ರೀಡಾಕೂಟದಲ್ಲಿ ಅಧಿಕಾರಿಗಳಿಗೆ ಮಾತ್ರ ಲಾಭ ಹೊರತು ಸಾರ್ವಜನಿಕರಿಗೆ ಯಾವುದೇ ರೀತಿ ಲಾಭ ಇಲ್ಲ. ಅದಕ್ಕೆ ಉದಾಹರಣೆ, ಕೆಲವೊಂದು ಬೋಟ್ಗಳನ್ನ ನೋಡಿ ನಿಂತಿದ್ದಾರೆ. ಇದೇ ನೇರ ಕಾರಣ. ಯಾರಿಗೂ ಇದ್ರ ಅವಕಾಶ ಕೊಡ್ತಾ ಇಲ್ಲ, ಸಮಯ ಅಭಾವ ಅಂತವ್ರೆ. 1 ಗಂಟೆಗೆ ಊಟಕ್ಕೆ ಹೋದ್ರೆ 4 ಗಂಟೆ ಬಂದಿಗೆ 1 ಅವರ್ ಆಟ ಆಡಿಸಿ 5 ಗಂಟೆಗೆಲ್ಲ ಕ್ಲೋಸ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕಾಗಿ ವಿನಂತಿ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.